ಬರಬೇಕು ಬರಬೇಕು ರಾಜೇಂದ್ರ, ಬರಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರದಿಂದ ಪ್ರಗತಿಪರ ರೈತ ಇವನೇ ಅಂತ ಪ್ರಶಸ್ತಿ ಗಿಟ್ಟಿಸಿಕೊಂಡವನು. ಸ್ವಾಗತ ಸುಸ್ವಾಗತ. ನೋಡಿ ನರೇಂದ್ರ ದಣಿಗಳೇ, ಇಂಥ ಹಿರಿತನದ ದೊಡ್ಡದಾದ ಮಾತು ನನಗೆ ಬೇಕಾಗಿಲ್ಲ. ನೋಡಿ, ಅರ್ಜೆಂಟ್ ಆಗಿ ನಿಮ್ಮ ತಲಾಟೆಯ ಹತ್ತಿರ ಬರಬೇಕಂತೂ ಕರೆಯಲು ಕಳಿಸಿದ್ರಲ್ಲ, ನನ್ನನ್ನು ಈ ನಿಮ್ಮ ಮನೆ ತನಕ ಕರೆಸಿದ ಕಾರಣ ಏನಂತ ಕೇಳ್ಬೋದ ದಣಿ? ಇದೇ ರಾಜೇಂದ್ರ, ಕಾರಣ ಇದ್ದಾಗ ಮಾತ್ರ ಈ ನರೇಂದ್ರ ನಿಮ್ಮಂಥವ್ರನ್ನು ನನ್ನ ಅರಮನೆಗೆ ಕರೆಸ್ತಾನೆ. ಏನಿಲ್ಲ, ಸುತ್ತಿ ಬೆಳೆಸಿ ಮಾತನಾಡುವ ಅಭ್ಯಾಸ ನನಗಿಲ್ಲ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿನ್ನ ಒಳ್ಳೆದಕ್ಕೆ ಅಂತ ತಿಳಿದುಕೋ. 10 ವರ್ಷಗಳಿಂದ ಪ್ರತಿ ವರ್ಷನೂ ಕಾರು ಹುಣ್ಣಿಮೆ ನಿಮಿತ್ತವಾಗಿ ಎತ್ತುಗಳು ಶರ್ತಕ್ಕೆ ಹೂಡಿರ್ತೀಯ. ನಮ್ಮ ಎತ್ತುಗಳು ಶರ್ತದಲ್ಲಿ ಇರ್ತಾವೆ. ಆ ಸಂದರ್ಭದಲ್ಲಿ ಪ್ರತಿ ವರ್ಷ ನಿನ್ನ ಎತ್ತುಗಳು ಗೆಲ್ತಾನೆ ಬಂದಿದ್ದಾವೆ. ನಮ್ಮ ಎತ್ತುಗಳು ಸೋಲನ್ನು ಅನುಭವಿಸ್ತಾನೇ ಇದ್ದಾವೆ. ಅದಕ್ಕಾಗಿ ಈ ಸಲ ಬರೋ ಕಾರು ಹುಣ್ಣಿಮೆ ಎತ್ತಿನ ಸ್ಪರ್ಧೆಯಲ್ಲಿ ನಿನ್ನ ಎತ್ತುಗಳನ್ನು ಹೂಡ್ಕೊಡ್ದು ಸ್ಪರ್ಧೆಯಲ್ಲಿ ಬೇಕಾದ್ರೆ ನಿನ್ಗೇನ್ ಕೊಡ್ತಾರೆ? 1 ತೊಲೆ ಬಂಗಾರ, 10,000 ರೂಪಾಯಿ ಹಣ ಕೊಡ್ತಾರೆ. ಬೇಕಾದ್ರೆ ನಾನು ನಿನ್ಗೊಂದು 1 ಲಕ್ಷ ರೂಪಾಯಿ ಕೊಡ್ತೀನಿ, 10 ತೊಲೆ ಬಂಗಾರ ಕೊಡ್ತೀನಿ, 10 ಎಕರೆ ಜಮೀನು ನಿನ್ನ ಹೆಸರಿಗೆ ಬರ್ತೀನಿ. ಆದ್ರೆ ನಿನ್ನ ಎತ್ತುಗಳು ಕಣದಲ್ಲಿ ಇರಕೂಡ್ದು. ನೋಡಿ ಮಿಸ್ಟರ್ ನರೇಂದ್ರ ದಣಿ, ನಾನು ಕರೆಸಿದ್ದು ನಿನ್ನನ್ನು. ನೋಡಿ ಮಿಸ್ಟರ್ ನರೇಂದ್ರ ದಣಿ, ಏನಾದ್ರೂ ನಿಮ್ಮ ಕಾರ್ಕೊಂಡ ಹತ್ತಿರ ಕರೆಸಿದ್ದು ಒಂದು ಒಳ್ಳೆಯ ಕೆಲಸ, ಒಳ್ಳೆಯ ಒಂದು ಮಹತ್ವದ ಕಾರ್ಯ ಹೇಳ್ತಾನಂತ ನಾನು ಬಂದಿದ್ದೀನಿ. ಆದ್ರೆ ಈ ಪ್ರಗತಿಪರ ರೈತನು ನಿನ್ನ ಮನೆಗೆ ಕರೆಸಿ ಇಂಥ ಕುಲ್ಲ ಕೆಲಸಕ್ಕೆ ಕೈ ಹಾಕಿದ್ದೀಯಲ್ಲ, ನೀನೆಂತ ದಣಿಯೋ? ನೋಡಿ ಮಿಸ್ಟರ್ ನರೇಂದ್ರ ದಣಿ, ನಿಮ್ಮಂತ ಮಾನವರು ಕೊಟ್ಟಿದ್ದು ಮಣಿತನಕ, ಶ್ರೀ ಗುರು ಯಲ್ಲಾಲಿಂಗ ಸದ್ಗುರು ಮಹಾರಾಜರು ಕೊಟ್ಟಿದ್ದು ನಮ್ಮ ಬಾಳಿಗೆ ಕಷ್ಟಕ ಎನ್ನುವ ಹಾಗೆ ನೋಡು, ನಮ್ಮ ಊರಿನ ಪ್ರತಿಯೊಂದು ಕಾರು ನಿಮಗೆ ರೈತರಿಗಾಗಿ ಚಕ್ಕಡ ಸ್ಪರ್ಧೆ ಹಮ್ಮಿಕೊಂಡಿದ್ದಾರೆ. ಆದರೆ ಎತ್ತುಗಳನ್ನು ಭಾಗವಹಿಸಿ ಗೆದ್ದದ್ದು ನಿಜ. ಆ ತಾಕತ್ತು ನಿನ್ನಲ್ಲಿಲ್ಲವೆಂದು ಮತ್ತೆ ನನಗೆ ಈ ವರ್ಷ ಭಾಗವಹಿಸಬೇಡ ಅಂತ ನಂಬಿಕೆ ಕೊಡಲು ಕರೆಸಿದೆಯಲ್ಲ. ನೋಡು ನರೇಂದ್ರ ದಣಿ, ನೀನು ಕೊಡುವ ನನಗೆ 10 ಎಕರೆ ಜಮೀನು ಮುಖ್ಯವಾದದ್ದಲ್ಲ, ನೀನು ಕೊಡುವ 10 ಗ್ರಾಮ ಚಿನ್ನದ ಪದಕ ಮುಖ್ಯವಲ್ಲ, ನೀನು ಕೊಡುವ ದುಡ್ಡು ಮುಖ್ಯವಲ್ಲ. ನೋಡ್ ಮಿಸ್ಟರ್ ನರೇಂದ್ರ ದಣಿ, ನೀನು ಕೊಟ್ಟಿರೋ ಒಂದು 10 ಎಕರೆ ಹೊಲ ಒಂದಿಲ್ಲ ಒಂದು ದಿನಕ್ಕೆ ಏನಾದರೂ ಹೋಗಿ ಇನ್ನೊಬ್ಬರ ವಶವಾಗಬಹುದು. ನೀನು ಕೊಟ್ಟಿರುವ 10 ಲಕ್ಷ ಹಣ ಒಂದಿಲ್ಲ ಒಂದು ದಿನ ಹರಿದು ಹೋಗ್ಬಹುದು. ನೀನು ಕೊಡುತ್ತಿರುವ 10 ಗ್ರಾಮ ಬಂಗಾರದ ಪದಕ ಒಂದಿಲ್ಲ ಒಂದು ದಿನ ಕಳೆದು ಹೋಗ್ಬಹುದು. ಆದ್ರೆ ಶ್ರೀ ಗುರು ಸದ್ಗುರು ಯಲ್ಲಾಲಿಂಗ ಮಹಾರಾಜರು ಕಳೆದು ಹೋಗಲಾರದ, ಅಳಿದು ಹೋಗಲಾರದ, ಹರಿದು ಹೋಗಲಾರದ, ನಶಿಸಿ ಹೋಗಲಾರದಂತ ಸಿರಿ ಸಂಪತ್ತ ಕೊಟ್ಟನ ನನ್ನ ತಂದೆ ನನ್ನ ಬಾಳಿಗೆ. ನೋಡು, ನೀನು ಕೊಡುವ ಯಾವುದೇ ಒಂದು ಆಸೆಗೆ ನಾನು ದುರಾಸೆ ಮಾಡಿ ನಾನು ಸ್ಪರ್ಧೆಯಿಂದ ಹಿಂತೆಗೆದುಕೊಳ್ಳುವುದು ಈ ಪ್ರಗತಿಪರ ರೈತನ ಜಯಮಾನದ ನಿಲ್ಲಲ್ಲ. ನೋಡು, ಎತ್ತುಗಳ ಸ್ಪರ್ಧೆ ಇಟ್ಟಾರಂದಾಗ ಸೋಲು ಗೆಲುವು ಇದ್ದೇ ಇರುತ್ತದೆ. ಆದ್ರೆ ಊರಿಗೆ ಬೇಕಾದವ ದಣಿ ಎತ್ತು ಮಾತ್ರ ಗೆಲ್ಲಬೇಕೆಂಬುದು ಸ್ಪರ್ಧೆಯಲ್ಲಿ ಯಾವುದು ಕರಾರ್ ಕಂಡೀಷನ್ ಇರುವುದಿಲ್ಲ. ಅದಕ್ಕಾಗಿ ನಾನು ಮಾತ್ರ ನಿನ್ನ ಮಾತಿಗೆ ಮರುಳಾಗಿ ನಾನು ಸ್ಪರ್ಧೆಯಿಂದ ಹಿಂತೆಗೆದುಕೊಳ್ಳಾರೆ. ಏನ್ ಮಾಡ್ತಿ ಮಾಡು, ನಾನು ನೋಡೇ ಬಿಡ್ತೀನಿ. ಕೈ ಬಿಡ್ರಿ ಏನಿ ಪಾಟ್ನ, ಕೈ ಬಿಡ್ರಿ, ಹೋಗೋದು ನೋಡ್ರಿ, ಮಲ ಹೋಗುತ್ತಾನ. ಕೈ ಬಿಡ್ರಿ ಪಾಟ್ನ, ಕೈ ಬಿಡ್ರಿ. ಅವನು ಹೊರಟು ಹೋದಲ್ಲೇ ಬಾಯಿಗೆ ಬಂದಂತೆ ಮಾತನಾಡಿ. ಅಲ್ಲಲ್ಲಿ ಅವನು ಮಾತಾಡೋ ತನಕ ಎಲ್ಲಿ ಕುಂತ ಸಂಡಾಸ್ ಮನೆ ವೇಕಿ ಹೋಗ ಒಳಗಡೆ ಕೆಲಸ ನೋಡೋಗ. ಆಯ್ತ್ರಿ, ಹೋಗ್ತಿದ್ದೀನಿ ನಾನು. ಹೋಗ್ರಿ ಹೋಗ್ರಿ. ಆ
ಅಲ್ಲೇ ಬರ್ರಿ ಪಾಟ್ನ ಮಾಡೋಣ ಬರ್ರಿ 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 ಕೊಡಗು ಸಿಡಿಲಿನ ಆರ್ಭಟಕ್ಕೆ ಕಾರ್ಮೋಡಗಳು ಕರಗಿ ಗಿರಿಗಂಧರ್ಗಳಲ್ಲಿ ನೀರಾಗಿ ಹರಿದಂತೆ ಇಂದು ಈ ನರೇಂದ್ರನ ಹೊಡೆತಕ್ಕೆ ಸಿಕ್ಕು ಬರಪಾಯಿಗಳು ದಿಕ್ಕು ಪಾಲಾಗಿ ಓಡುತ್ತಿರುವಾಗ ಎಕ್ಕಚ್ಚತ ಒಂದು ಕೊಂಡೆ ರಾಜ ನನ್ನ ಮಾತಿಗೆ ಎದುರು ಮಾತನಾಡಿ ಎದುರೇಟು ಕೊಟ್ಟು ಹೋದಿಯಲ್ಲ ಮಗನೇ, ನನ್ನ ಎದುರಿಗೆ ನಿಂತು ನನಗೆ ಎದುರಾಗಿದ್ದೀಯಾ? ಲೇ ಮಗನೇ, ಏನೆಂದು ಚಾಲೆಂಜ್ ಹಾಕಿದೆ? ಪ್ರತಿ ವರ್ಷ ಎತ್ತುಗಳು ನನ್ನವೇ ಗೆಲ್ಲುತ್ತವೆ. ಈ ಸಲ ನಾವು ಎತ್ತುಗಳನ್ನು ಶರ್ತಿನಲ್ಲಿ ಓಡ್ತೀನಿ, ಅದೇನ್ ಮಾಡ್ಕೋತೀವೋ ಮಾಡ್ಕೋ. ಲೇ ಮಗನೇ ರಾಜ, ಯಾವ ನಿನ್ನ ಶ್ರೀಮಂತಿಕೆಯನ್ನು ಬೆನ್ನ ಹಿಂದೆ ಇಟ್ಟುಕೊಂಡು ನನ್ನ ಅರಮನೆಗೆ ಬಂದು ನನಗೆ ಬಾಯಿಗೆ ಬಂದಂತೆ ಮಾತನಾಡಿ ಹೋದಿಯಲ್ಲ ಮಗನೇ, ಅದೇ ನಿನ್ನ ಶ್ರೀಮಂತಿಕೆಯನ್ನು ಮೆಟ್ಟನೆತ್ತು. ಇದೇ ಕುರುಡು ಸಮಾಜದ ಎದುರಿಗೆ ಹುಟ್ಟಿರುವ ಬಟ್ಟೆಯನ್ನು ಬೆಚ್ಚಿ ಅರಬತ್ತಲೆಯಾಗಿ ಮಾಡಿ ಜನರ ಮಧ್ಯೆ ನಿಂತು ಭಿಕ್ಷೆ ಬೇಡಲು ಹಚ್ಚದಿದ್ದರೆ ನನ್ನ ಹೆಸರು ನರೇಂದ್ರನೇ ಅಲ್ಲ.